ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘದ ವತಿಯಿಂದ ಮಾಗಡಿ ಪ್ರವಾಸಿ ಮಂದಿರದಲ್ಲಿ ಸಂಘದ ತಾಲೂಕು ಅಧ್ಯಕ್ಷರಾದ ಸುರೇಶ್ ನೇತೃತ್ವದಲ್ಲಿ ಎಲ್ಲಾ ಸದಸ್ಯರು ಪಾಲ್ಗೊಂಡು ಸುದ್ದಿಗೋಷ್ಠಿಯನ್ನು ಕರೆದು ನಮ್ಮ ಬುಡಕಟ್ಟು ಜನಾಂಗವಾದ ಕಾಡುಗೊಲ್ಲರ ಸಮುದಾಯಕ್ಕೆ ಸರ್ಕಾರದಿಂದ ಬರುವ ಮೂಲಭೂತ ಸವಲತ್ತುಗಳು ಸರಿಯಾಗಿ ಸಿಗುತ್ತಿಲ್ಲ ಹಾಗೂ ಜಾತಿ ಕಾಲಂನಲ್ಲಿ ಕಾಡುಗೊಲ್ಲ ಎಂಬುದಾಗಿ ಜಾತಿಯನ್ನು ಬರೆಯಿಸುವ ಬಗ್ಗೆ ಜಾಗೃತ ಅಭಿಯಾನ ಕೈಗೊಂಡು ಕಾಡುಗೊಲ್ಲರು ಎಂದೇ ಜಾತಿ ಪ್ರಮಾಣ ಪತ್ರ ನೀಡುವಂತೆ ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. 3 ಗಂಟೆ 300,000 ಬಳಗ 10 ಕುರುಸ್ವಾಮಿ, ದೈಸ್ವಾಮಿ, ಗೌಡ ಪೂಜಾರಪ್ಪಗಳು, ದಾಸಪ್ಪಗಳು, ದಳವಾಯಿಗಳು, ನೆಂಟರು, ಬಂಟರು, ಕೈವಾಡಸ್ಥರು, ಅಣ್ಣತಮ್ಮದಿರು ಸುದ್ದಿಗೋಷ್ಠಿನಲ್ಲಿ ಮಾತಾಡೋದಕ್ಕೆ ಅಪ್ಪಣೆ ಕೊಡ್ಬೇಕು ಸ್ವಾಮಿ ಅಪ್ಪಣೆ. ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘ ಮಾಗಡಿ ತಾಲೂಕು ಶಾಖೆಯಿಂದ ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಈ ಸುದ್ದಿಗೋಷ್ಠಿನಲ್ಲಿ ತಾಲೂಕು ಕಾಡುಗೊಲ್ಲರ ಸಂಘದ ಅಧ್ಯಕ್ಷರು ಸಹೋದರ ಬಸವೇನಹಳ್ಳಿ ಸುರೇಶ್ ಅವರಿದ್ದಾರೆ. ನಮ್ಮ ಕುಲದೈವ ಹಿರಿಯೋಗಡದಯ್ಯ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ದೇವರಟ್ಟಿ ಪಟ್ಟದ ಪೂಜಾರಪ್ಪಗಳು ನಾರಾಯಣಪ್ಪನವರಿದ್ದಾರೆ. ಜೊತೆಗೆ ವೀರಾಪುರದ ನಾಗರಾಜ್ ಅವರು, ಅಗಲಕೋಟೆ ನಾಗರಾಜ್ ಅವರು, ಮತ್ತಿಕೆರೆ ಕುಮಾರಣ್ಣವರು, ಮತ್ತು ಹಿರಿಯರಾದಂಥ ಹಸೇಗೌಡರು, ಧನಂಜಯ ಅವರು, ಚಿಕ್ಕಣ್ಣವರು, ಜಯರಾಮು, ಗಂಗಣ್ಣ, ನಾಗರಾಜು, ಮಾರಪ್ಪ, ಮತ್ತು ಗೋಪಾಲು, ಜಯಣ್ಣ, ಕೋಲೋಳ್ಳಿ ತಾಲೂಕಿನ ಎಲ್ಲ 29 ಕಾಡುಗೊಲ್ಲರ ಹಟ್ಟಿಯಿಂದ ಬಂದಿರತಕ್ಕಂಥ ಅಣ್ಣತಮ್ಮಗಳು, ನೆಂಟರು ಎಲ್ಲ ಭಾಗವಹಿಸಿದ್ವಿ. ಅವರಿಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಸುದ್ದಿಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಸುದ್ದಿ ಮಿತ್ರರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇವೆ. ಇವತ್ತು ಸುದ್ದಿಗೋಷ್ಠಿಯ ಬಹಳ ಮುಖ್ಯವಾದಂಥ ಉದ್ದೇಶ, ಕರ್ನಾಟಕ ಗಣತಂತ್ರ ಸರ್ಕಾರ ಜಾತಿ ಜನಗಣತಿಯನ್ನು ಮಾಡ್ತಾ ಇದೆ. ಯಾವುದೇ ಒಂದು ಜಾತಿಯ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಗಳನ್ನು ದಾಖಲೆ ಮಾಡೋದಕ್ಕೆ, ಸಮಸಮಾಜವನ್ನು ಕಟ್ಟೋದಕ್ಕೆ ಸರ್ಕಾರ ಒಂದು ಆದೇಶ ಮಾಡಿದೆ. ಸೆಪ್ಟೆಂಬರ್ 22ರಿಂದ ಈ ಜನಗಣತಿ ಆರಂಭವಾಗ್ತಾ ಇದೆ. ನಾಡಿನ ಎಲ್ಲ ಸಮುದಾಯಗಳು, ಎಲ್ಲ ಧರ್ಮದವರು ಕೂಡ ಇದನ್ನು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಕಾಡುಗೊಲ್ಲರ ಸಮುದಾಯದ ಬಗ್ಗೆ ಹೇಳೋದಾದ್ರೆ, ಕರು ಮತ್ತು ಹಸುಗಳನ್ನು ಸಾಕಿದ್ದಂಥ ನಾಡು ಕರುನಾಡು ಅಂತೇಳಿ ದಾಖಲೆಗಳಿವೆ. ಪಶುಪಾಲಕರಿವರು, ಅಲೆಮಾರಿಗಳು ಹಸು, ಕುರಿ, ಮೇಕೆ, ದನ, ಎತ್ತು, ಎಮ್ಮೆ, ಕತ್ತೆ, ಕುದುರೆ, ನಾಯಿ ಇವುಗಳನ್ನೆಲ್ಲ ಸಾಕೋದಕ್ಕೆ ಊರಿಂದ ಊರಿಗೆ ಹೋಗ್ತಿರ್ತಾರೆ, ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಕಾಡುಗೊಲ್ಲರು ತಮ್ಮದೇ ಆದಂಥ ಸಾಂಸ್ಕೃತಿಕ ವೀರರನ್ನು, ನಮ್ಮ ಸಮುದಾಯದಲ್ಲಿ ಜನಿಸಿ ಬಹುದೊಡ್ಡ ಬದುಕನ್ನು ಬದುಕಿ ಸಮಸಮಾಜ ನಿರ್ಮಾಣ ಮಾಡೋದಕ್ಕೆ ಪಶುಗಳೊಂದಿಗೆ ಬದುಕಿದ್ದಂತಹ, ಅದು ಎತ್ತಪ್ಪ ಸ್ವಾಮಿ ಇರ್ಬೋದು, ಚಿತ್ತಪ್ಪ ಸ್ವಾಮಿ ಇರ್ಬೋದು, ಕಾಟಾಯ ಇರ್ಬೋದು, ಜುಂಜಪ್ಪ ಇರ್ಬೋದು, ಅಚ್ಚಪ್ಪ ಸ್ವಾಮಿ ಇರ್ಬೋದು, ಚಿಕ್ಕಣ್ಣ ಸ್ವಾಮಿ ಇರ್ಬೋದು, ಆಲೈ ಸ್ವಾಮಿ ಇರ್ಬೋದು, ಬರಂಗಿರಿ ಈರಣ್ಣ, ಗೌಸಂದದ ಮಾರಮ್ಮ, ಕರಿಯೋಬೇನಹಳ್ಳಿಯ ಕರಿಯಮ್ಮ, ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ, ಅಚ್ಚಪ್ಪ ಸ್ವಾಮಿ, ಇಂಥ 436 ಜನ ಬದುಕಿ ಬಾಳಿ ಬಹುದೊಡ್ಡ ಬದುಕಿದ್ದಂಥ ನಮ್ಮ ಸಾಂಸ್ಕೃತಿಕ ವೀರರನ್ನೇ ಕುಲದೈವಗಳನ್ನಾಗಿಟ್ಟುಕೊಂಡು ನಾವು ಪೂಜೆ ಮಾಡ್ತೇವೆ. ನಾವು ಬುಡಕಟ್ಟು ಸಮುದಾಯದವರು. ಕಾಡು ಮೇಡುಗಳಲ್ಲಿ ಎಲ್ಲಿ ಹುಲ್ಲು ನೀರು ಸಿಕ್ಕುತ್ತೆ ಅಲ್ಲಿ ನಾವು ವಸತಿಯನ್ನು ಮಾಡ್ಕೊಂಡ್ವಿ, ಗುಡಿಸ್ತಾಕೊಂಡು ಪಶುಪಾಲನೆ ಮಾಡ್ತಾ ಕುರಿ, ಮೇಕೆ, ದನ, ಮತ್ತೆ ಕತ್ತೆ, ಕುದುರೆ, ನಾಯಿಗಳನ್ನು ಸಾಕೊಂಡು, ಮೇಕೆಯನ್ನು ಸಾಕೊಂಡಿದ್ದಂಥ ಜನಾಂಗ ನಮ್ಮದು. ಬುಡಕಟ್ಟು ಪರಂಪರೆಯ ಜನಾಂಗ ನಮ್ಮದು. ಸಾಂಸ್ಕೃತಿಕ ವೀರರನ್ನು ನಾವು ಆರಾಧಿಸ್ತೇವೆ, ಆಚರಣೆ ಮಾಡ್ತೇವೆ. ಹಬ್ಬ ಹರಿದಿನ, ಆಚಾರ ವಿಚಾರ, ರೀತಿ ನೀತಿಗಳು ಶಿಷ್ಟ ಸಮಾಜಕ್ಕೆ, ಅಕ್ಷರ ಕಲಿತಂತ ಸಮಾಜಕ್ಕಿಂತ ಭಿನ್ನವಾಗಿದೆ. ಹುಟ್ಟಿನಿಂದ ಚಟ್ಟದವರೆಗೆ ನಮ್ಮದೇ ಆದಂಥ ಬುಡಕಟ್ಟು ಸಂಪ್ರದಾಯವನ್ನು ಆಚರಣೆ ಮಾಡ್ತೇವೆ. ನಮ್ಮ ಸಾಂಸ್ಕೃತಿಕ ವೀರರು ಕೂಡ ಪ್ರತಿಯೊಂದೆಡೆ ನಾಗಾಭರಣಗಳನ್ನು ಇಟ್ಕೊಂಡು ಆರಾಧನೆ ಮಾಡ್ತಾರೆ. ಪ್ರಕೃತಿನಲ್ಲಿ ಇದ್ದೇವೆ ನಾವು ಕಾಡುಗೊಲ್ಲರು. ನಮ್ಮ ಜನಾಂಗದಲ್ಲಿ ಮನವಿ ಮಾಡಿಕೊಳ್ಳೋದೇನು ಅಂದರೆ, ಜಾತಿ ಜನಗಣತಿಯಲ್ಲಿ ದಯವಿಟ್ಟು ಕಾಡುಗೊಲ್ಲ ಅಂತಾನೆ ಬರೆಸಬೇಕು. ಕಾಡುಗೊಲ್ಲ ಅಂತ ಬರೆಸಬೇಕು. ಧರ್ಮದಲ್ಲಿ ಇತರೆ ಅಂತ ಒಂದು ಕಾಲಮ್ ಇದೆ, ಆ ಕಾಲಮಲ್ಲಿ ಬುಡಕಟ್ಟು ಅಂತ ಬರೆಸಬೇಕು. ಬುಡಕಟ್ಟು ಸಮುದಾಯದವರು ನಾವು. ನಮ್ಮ ಹಕ್ಕು ಬಾಧ್ಯತೆಗಳನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ, ಪಡೆದುಕೊಳ್ಳೋದಕ್ಕೆ, ಸವಲತ್ತನ್ನು ಪಡೆದುಕೊಳ್ಳೋದಕ್ಕೆ ನಾವು ಕಾಡುಗೊಲ್ಲ ಅಂತಾನೆ ಬರೆಸಬೇಕು. ಬುಡಕಟ್ಟು ಧರ್ಮ ಅಂತಾನೆ ಬರೆಸು. ಇತರೆ ಅಂತಿದೆ, ಅಲ್ಲಿ ಬುಡಕಟ್ಟು ಧರ್ಮ. ನಾವು ನಮ್ಮ ಸಾಂಸ್ಕೃತಿಕ ವೀರರನ್ನು ಆರಾಧಿಸ್ತೇವೆ. ಶಿಷ್ಟ ದೇವರುಗಳನ್ನು ನಾವೆಲ್ಲೂ ಆರಾಧನೆ ಮಾಡೋದಿಲ್ಲ. ಎರಡನೇದಾಗಿ, ಹುಟ್ಟಿನಿಂದ ಚಟ್ಟದವರೆಗೆ ನಮ್ಮದೇ ಆದಂಥ ಸಾಂಸ್ಕೃತಿಕ ವಿಭಿನ್ನತೆಯನ್ನು, ಜನಪದ ವಿಭಿನ್ನತೆಯನ್ನು ರೂಢಿಸಿಕೊಂಡಿದ್ದೇವೆ. ನಮ್ಮಲ್ಲಿ ಅದು ವೈಜ್ಞಾನಿಕವಾಗಿ ಅಸತ್ಯನೋ ಅಥವಾ ಸಾಂಪ್ರದಾಯಿಕ ವಿಧಾನವೋ ಗೊತ್ತಿಲ್ಲ, ಹೆಣ್ಮಗು
ಹುಟ್ಟಿದ ತಕ್ಷಣ ಅಥವಾ ಮಗು ಜನಿಸಿದ ತಕ್ಷಣ ನಮ್ಮ ಪರಂಪರೆಯಂತೆ ನಾವು ಹೊಟ್ಟೆಯಿಂದ ಹೊರಗಡೆ ಹುಲ್ಲಿನ ಗುಡಿಸಲನ್ನು ಹಾಕಿಟ್ಟಿರ್ತೇವೆ. ಅದಕ್ಕೆ ವೈಜ್ಞಾನಿಕ ಕಾರಣವೂ ಇದೆ. ಮೊದಲು ಇವರು ಕುರಿ ಗೂಡನ್ನ, ದನವಿನ ಗೂಡನ್ನ, ಮೇಕೆ ಗೂಡನ್ನ ಮಾಡ್ಕೊಂಡಿರ್ತಿದ್ರು. ಸಾಂಸ್ಕೃತಿಕವಾಗಿ ಮಗುವಿಗೆ ಅಂಟು ಆಗಬಹುದು, ಸೋಂಕು ತಗಲಬಹುದು ಅಂತೇಳಿ ಅದಕ್ಕೆ ಒಂದು ಪ್ರತ್ಯೇಕ ಗುಡಲನ್ನು ಇರ್ತಾರೆ, ಗುಡಿಸ್ತಾನ. ಕ್ರಮೇಣ ಅದು ಹಟ್ಟಿಯಿಂದ ಹೊರಗಡೆ ಇರ್ತಕ್ಕಂಥ ಸಂಪ್ರದಾಯ ಬಂತು. ಮಗು ಹೆರಿಗೆ ಸಮಯದಲ್ಲಿ ಅದು ಅಸಾಂಪ್ರದಾಯಿಕ ವಿಧಾನವೇ, ಮೌಢ್ಯತೆ ಅಲ್ಲ, ಅಂದ್ರೆ ಸಮರ್ಥಿಸ್ಕೊತಾ ಇಲ್ಲ. ಸೋಂಕು ತಗಲ್ದೇ ಇರಲಿ ಅಂತ ದೂರ ಗುಡಿಸ್ತಾ ಇರ್ತಿದ್ವಿ. ಅದು ಬೇರೆ ಬೇರೆ ರೀತಿ ಆಯ್ತು. ಅದು ನಾವೇನು ಒಪ್ಪೋತಿಲ್ಲ, ಬದಲಾಗಿದ್ವಿ. ಎರಡನೇದು, ಮದುವೆ ಸಮಯದಲ್ಲಿ ನಾವು ಯಾವುದೇ ಪುರೋಹಿತ ವರ್ಗದವರನ್ನು ಕರೆಯೋದಿಲ್ಲ. ನಮ್ಮವರೇ ಗೌಡ ಪೂಜಾರತ್ವಗಳಿರ್ತಾರೆ, ಅವರೇ ಕೂಡ ಮುಂದೆ ನಿಂತು ನಮ್ಮದೇ ಆದಂತಹ ಬುಡಕಟ್ಟು ಸಂಪ್ರದಾಯದಂತೆ ಮದುವೆ ವಿಚಾರವನ್ನು ಮಾಡ್ತೇವೆ. ಹೆರಿಗೆ ಆದಾಗಲೂ ಕೂಡ ಈ ರೀತಿ ಆಗುತ್ತೆ. ಮದುವೆ ಆಯಿತು, ಹೆರಿಗೆ ಆಯಿತು, ಕೊನೆಗೆ ಪೌತಿ ಆದಾಗಲೂ ಕೂಡ ನಮ್ಮದೇ ಆದಂತಹ ಶಿಷ್ಟಾಚಾರವನ್ನು, ಬುಡಕಟ್ಟು ಪರಂಪರೆಯನ್ನ ಅಂತೇಳಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಕಾಡುಗೊಲ್ಲ ಅನ್ನೋದನ್ನು ಎಷ್ಟೇ ಮಾಡಬೇಕಂತ ಮೀಸಲಾತಿಗೆ ಹೋಗಿತ್ತು. ಅದು ಇನ್ನೂ ಕೆಲವು ರೆಕ್ಟಿಫೈ ಕೇಳಿದ್ದಾರೆ, ಮತ್ತೆ ಹೋಗ್ತಾ ಇದೆ. ಸೊ ಜನಗಣತಿ ವಿಚಾರಕ್ಕೆ ಬಂದಾಗ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ 29 ಕಾಡುಗೊಲ್ಲರ ಹಟ್ಟಿಗಳಲ್ಲೂ ಕೂಡ ಗಣತಿ ಮಾಡ್ತಕ್ಕಂಥ ಸಮೀಕ್ಷೆಗೆ ಬಂದಾಗ ಕಾಡುಗೊಲ್ಲ ಅಂತಾನೆ ಬರೆಸ್ಬೇಕು. ದಯವಿಟ್ಟು ಕಾಡುಗೊಲ್ಲ ಅಂತ ಬರೆಸ್ಬೇಕು. ಧರ್ಮ ಅನ್ನೋ ಕಾಲಮಲ್ಲಿ ಇತರೆ ಧರ್ಮಗಳು ಅಂತಿದೆ, ಅಲ್ಲಿ ನಾವು ಬುಡಕಟ್ಟು ಅಂತಾನೆ ಬರುತ್ತೆ. ನಮ್ಮಂತೆ ಕಾಡು ಕುರುಬರಿದ್ದಾರೆ, ಜೈನ್ ಕುರುಬರಿದ್ದಾರೆ, ಅವರು ಕೂಡ ಇದನ್ನು ಅನುಸರಿಸ್ತಾರೆ. ಎಲ್ಲ ಧರ್ಮಗಳು ಕೂಡ, ನಮ್ಮದೇ ವೈಶಿಷ್ಟ್ಯ ಅಲ್ಲ, ನಮ್ಮದು ಜನಪದ ಹಿನ್ನೆಲೆಯಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ಕಾಡುಗೊಲ್ಲ ಅಂತ ಬರೆಸ್ಬೇಕು ಅಂತೇಳಿ ನಾನು ನಮ್ಮ ಸಮುದಾಯದಲ್ಲಿ ವಿನಮ್ರವಾಗಿ ಮಾಡ್ಕೊಟ್ಟೆ. ಯಾಕೆ ನಾವು ಬರೆಸ್ಬೇಕು ಅಂದ್ರೆ, ನಮ್ಮ ಸಮುದಾಯ ಎಷ್ಟಿದೆ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಸರ್ಕಾರದಿಂದ ಬಂದಿರತಕ್ಕಂಥ ಸವಲತ್ತುಗಳು ಇವರಿಗೆ ತಲುಪಿದ್ಯಾ? ಇಲ್ಲ, ತಲುಪಿಲ್ಲ. 94 CMI ಕಾಡುಗೊಲ್ಲರ ಹಟ್ಟಿಗಳನ್ನ ಗ್ರಾಮ ಠಾಣ ಮಾಡಬೇಕು ಅಂತ ಆಗಿತ್ತು, ಆಗಿಲ್ಲ. ನಮ್ಮಲ್ಲಿ ಮನೆಗೊಬ್ಬರು 2, 3, 4 ಜನ ಕಲಾವಿದರಿರ್ತಾರೆ, ಸವಲತ್ತುಗಳು ಸಿಕ್ಕಿರೋಲ್ಲ, ಬೇರೆ ವಿಚಾರ. ಸವಲತ್ತನ್ನ ಪಡೆಯೋದಕ್ಕೆ ಇದು ಯಾರ ವಿರುದ್ಧವೂ ಅಲ್ಲ, ಯಾವುದೇ ಸಮುದಾಯದ ವಿರುದ್ಧ ಅಲ್ಲ. ದಯಮಾಡಿ ಬೇರೆ ಪರ್ಯಾಯ ವ್ಯವಸ್ಥೆ ಇಲ್ಲ, ಕಾಡುಗೊಲ್ಲ ಅಂತಾನೆ ಬರೆಸಬೇಕು. ಧನ್ಯವಾದಗಳು. ನಮ್ಮ ಸಂಘದ ಅಧ್ಯಕ್ಷರು ಬಸವನಹಳ್ಳಿ ಸುರೇಶ್ ಅವರು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತಾಡ್ಕೊಂಡು ಕೇಳ್ಕೊಳ್ತೀವಿ. ಮೊದಲನೇದಾಗಿ ಚಿಕ್ಕಪ್ಪ, ಕಾಟಪ್ಪ, ಚಿಕ್ಕಪ್ಪ, ನಮ್ಮ ಕುಲದ ದೈವಗಳಾದಂಥ ಜಿಂಜಪ್ಪನವರಿಗೆ ಮನಸ್ಸನ್ನು ಸ್ಮರಿಸುತ್ತಾ, ಈಗೂ ಮತ್ತು ನಮ್ಮ ಕುಲದ ಮುಖಂಡರುಗಳಾದ ಪೂಜಾರಪ್ಪನವರು, ಗೌಡ ಪೂಜಾರಪ್ಪನವರೆಲ್ಲ ಮತ್ತು ನಮ್ಮ ಸಮುದಾಯ ಮುಖಂಡರು, ಸಂಘದ ಪದಾಧಿಕಾರಿಗಳೆಲ್ಲ ಆಗಮಿಸಿ ಅವರು ಸ್ವಾಗತವನ್ನು ಕೊಡ್ತೀನಿ ಮತ್ತು ಮಾಧ್ಯಮ ಸ್ನೇಹಿತರಿಗೂ ಸ್ವಾಗತವನ್ನು ಕೊಡ್ತೇನೆ. ಈಗ ನಮ್ಮ ಮಾರಣ್ಣ ಹೇಳಿದಂಗೆ ನಾವು ಕಾಡುಗೊಲ್ಲ ಜನಾಂಗ, ನಾವು ಬುಡಕಟ್ಟು ಸಂಪ್ರದಾಯದಿಂದ ಬಂದಂಥ ಜನಾಂಗ. ನಾವು ಇಲ್ಲಿ ಅವ್ರು ಹೇಳ್ದಂಗೆ ನಾವು ಕಾಟಪ್ಪ, ಜುಂಜಪ್ಪ, ಎತ್ತಪ್ಪ ಅನ್ನೋ ನಮ್ಮ ಕುಲದೈವಗಳನ್ನು ನಾವು ಪೂಜೆ ಮಾಡ್ತೀವಿ. ನಾವು ಶಿಷ್ಟ ದೈವಗಳನ್ನ ನಾವು ಯಾವತ್ತೂ ಪೂಜೆ ಮಾಡಲ್ಲ. ನಾವು ಅವ್ರು ಹೇಳ್ದಂಗೆ ಹೆರಿಗೆ ಟೈಮಲ್ಲಿ ಮತ್ತೆ ಮುಟ್ಟಿನ ಟೈಮಲ್ಲೆಲ್ಲ ನಾವು ಊರಿಂದ ಆಚೆ ಇರ್ತೀವಿ. ಅವ್ರು ಹೇಳಿದ ನಿಜ ಅದು. ನಾವು ಕಾಡುಗೊಲ್ಲ ಸಮುದಾಯದಿಂದ ಬಂದಿರೋಂಥ ಜನ. ನಾವು ಈ ಜಾತಿ ಕಾಲದಲ್ಲಿ ನಮಗೆ ಸರ್ಕಾರದಿಂದ ಸಿಗಬೇಕಾದಂತಹ ಮೂಲ ಸೌಕರ್ಯಗಳನ್ನು ತಗೊಳ್ಳೋದಕ್ಕೋಸ್ಕರ ಮತ್ತು ನಮ್ಮ ಜಾತಿ, ನಮ್ಮ ಬುಡಕಟ್ಟು ಸಂಪ್ರದಾಯದಿಂದ ನಾವು ಮುನ್ನೆಲೆಗೆ ಬರೋಕ್ಕೋಸ್ಕರ, ನಮಗೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನ ಪಡ್ಕೊಳ್ಳೋಕ್ಕೋಸ್ಕರ ನಾವು ಜಾತಿ ಪ್ರಮಾಣ ಪತ್ರ ಎಲ್ಲ ಕಾಡುಗೊಲ್ಲ ಅಂತಲೇ ಬರ್ತಾ ಇದ್ದೀವಿ. ಈಗ 22ನೇ ತಾರೀಕಿಂದ ರಾಜ್ಯಾದ್ಯಂತ ರಾಜ್ಯ ಸರ್ಕಾರದಿಂದ ಜಾತಿ ಗಣತಿ ಮಾಡ್ತಿದ್ದಾರೆ. ಅದರಲ್ಲಿ ಕಾಲಂ ನಂಬರ್ 9ರಲ್ಲಿ ಜಾತಿ ಅಂತ ಬರ್ತದೆ. ಆ ಜಾತಿಲಿ ನಾವು ಕಾಡುಗೊಲ್ಲ ಅಂತಲೇ ಬರ್ಸ್ಬೇಕು. ಮತ್ತು ಧರ್ಮ ಅಂತ ಬಂದಾಗ ಬುಡಕಟ್ಟು ಧರ್ಮ ಅಂತಲೇ ಬರ್ಸ್ಬೇಕು. ಅದರಲ್ಲಿ ಮತ್ತೆ ಕುಲ ಕಸುಬು ಯಾವುದು ಅಂತ ಬಂದಾಗ ಕುರಿ ಸಾಕಾಣಿಕೆ, ದನ ಸಾಕಾಣಿಕೆ ಅಂತಲೇ ಬರ್ಸ್ಬೇಕು. ಆದ್ರಿಂದ ದಯಮಾಡಿ ನಮ್ಮ ಕುಲ ಬಂದವರು ನಾವೇನಂತ ಮನವಿ ಮಾಡ್ತೀವಿ ಅಂದ್ರೆ, ಎಲ್ಲ ಜಾತಿ ಕಾಲಂನಲ್ಲಿ ಕಾಡುಗೊಲ್ಲ ಅಂತಲೇ ಬರ್ಸ್ಬೇಕು. ಬೇರೆ ಏನೇ ಇದನ್ನ ಬರ್ಸ್ಬಾರ್ದು, ಕಾಡುಗೊಲ್ಲ ಅಂತಲೇ ಬರ್ಸ್ಬೇಕು ಅಂತ ನಾನು ನಮ್ಮ ಕಾಡುಗೊಲ್ಲ ಸಮುದಾಯಕ್ಕೆ ಮನವಿ ಮಾಡ್ಕೊಂಡಿದ್ದೀನಿ. ಇಷ್ಟನಾ? ಸರ್, ಇನ್ನೊಂದೇನು ಅಂದ್ರೆ, ಈಗ ತಾಲೂಕು ಆಫೀಸಿಂದ ಎಲ್ಲರೂ ಅಧಿಕಾರಿಗಳು RIVA ನಮ್ಮ ಕಾಡುಗೊಲ್ಲ ಹಟ್ಟಿಗಳಿಗೆ ಬರ್ತಿದ್ದಾರೆ. ನೀವು ಜಾತಿ ಪ್ರಮಾಣ ಪತ್ರ ಮಾಡಿಸ್ಕೋಬೇಕಾದ್ರೂ RIVA ಮೀಟ್ ಮಾಡಿ ನೀವು ಅವ್ರನ್ನ ಊರು ಕರ್ಕೊಂಡೋಗಿ ಮಾಜರ್ ಮಾಡಿಸಿ ನಮ್ಮ ಕಾಡುಗೊಲ್ಲ ಸಂಪ್ರದಾಯ ಏನಿದೆ ಅದನ್ನೇ ಬರ್ಸಿ ನೀವು ಜಾತಿ ಪ್ರಮಾಣ ಪತ್ರ ತಗೋಬೇಕು ಅಂತ ನಾನು ನಮ್ಮ ಸಮುದಾಯಕ್ಕೆ ಮನವಿ ಮಾಡ್ತಿದ್ದೆ. ಈಗ ನಿಮಗೆ ಜಾತಿ ಪ್ರಮಾಣ ಪತ್ರ ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ತಿಂಗಳೆಲ್ಲ ವರ್ಷಾನುಗಟ್ಟಲೆಯಿಂದ ಹೋರಾಟ ಮಾಡಿದ್ದೀರ. ಯಾಕೆ ವಿಳಂಬ ಕಾರಣ ಏನು? ಇದು ಕಾಣದ ಕೈಗಳು ಕೆಲಸ ಮಾಡ್ತವೆ. ಅಧಿಕಾರಿಗಳಿಗೆ ಪಾಪ ಸ್ವಲ್ಪ ಅವ್ರಿಗೆ ಮಾಹಿತಿ ಇರೋದಿಲ್ಲ. ಆದ್ರೆ ಕಾಣದ ಕೈಗಳು ಅವ್ರಿಗೆ ತಪ್ಪು ಮಾಹಿತಿನ ಕೊಟ್ಟು
ಆದ್ರೆ ಸರ್ಕಾರದ ಆದೇಶ ಐತೆ, ಸರ್ಕಾರ ಸುತ್ತೋಲೆ ಐತೆ, ಎಲ್ಲ ಐತೆ. ನಾವು ಅನ್ಪೂರ್ಣಮನ ವರದಿ ಪ್ರಕಾರ ನಾವು ಆ ಬುಡಕಟ್ಟು ಸಮುದಾಯಕ್ಕೆ ಬರೋದ್ರಿಂದ ಎಲ್ಲ ಅನ್ಪೂರ್ಣಮನ ವರದಿನ ಅಂಶಗಳೇನವೋ ಆ ಅಂಶ ಎಲ್ಲ ನಮ್ಗೆ ಸಲ್ಲಿಸ್ತವೆ. ಆದ್ರೆ ಅಧಿಕಾರಿಗಳ ಮಾಹಿತಿ ಕೊರತೆಯಿಂದ ಮತ್ತು ಕಾಣದ ಕೈಗಳ ಇದ್ರ ಅವ್ರಿಗೆ ಸ್ವಲ್ಪ ತಪ್ಪು ಮಾಹಿತಿ ತಿಳಿಸ್ತಾವ್ರೆ. ಆದ್ರಿಂದ ಅದೇನಾಗೈತೆ ಅಂದ್ರೆ ಅವರು ನಮ್ದೀಗ ಹಿಂದೆ ಗೊಲ್ಲ ಅಂತ ಕೊಡ್ತಿರಲ್ಲ, ಅದಕ್ಕೆ ಅವ್ರೇನ್ ಮಾಡ್ತಾರೆ, ಕಾಣದ ಕೈಗಳು ಗೊಲ್ಲ ಅಂದ್ರೆ ನಿಮ್ಗೆ ಕೇಸ್ ಹಾಕ್ಬಿಡ್ತೀವಿ, ನೀವು ಅವ್ರ ಜಾತಿ ಪ್ರಮಾಣ ಪತ್ರ ಮಾಡ್ಕೊಡ್ತೀವಿ. ಅವ್ರು ಯಾಕೆ ಹಿಂಗ್ ಮಾಡ್ತಾವ್ರೆ ಅಂದ್ರೆ, ನಾವು ಕಾಡುಗೊಲ್ಲ ಜನಾಂಗ 29 ಬಗಡಿದ್ದೀವಿ, ನಮ್ಗೆ ಯಾವುದೇ ಮೂಲಭೂತ ಸೌಕರ್ಯಗಳು ದೊರೀತಾ ಇಲ್ಲ. ಯಾಕೆಂದ್ರೆ ಎಲ್ಲ ಕಾಣದ ಕೈಗಳೇ ಹೋಯ್ತಾವೆ. ಇಲ್ಲಿ ಯಾರೇ ನಾವು ಬಂದ್ರು ಸರ್ಕಾರದ ಏನಂತ ನಮ್ ನಿಗಮದಿಂದ ಸಿಗೋದ ಸೌಲಭ್ಯಗಳು ನಮ್ಗೆ ಯಾರು ಸಿಗ್ತಾ ಇಲ್ಲ. ಆದ್ರಿಂದ ನಾವು ಸಾಕಷ್ಟು ಬಾರಿ ಹೋರಾಟ ಮಾಡಿ ಮೊನ್ನೆ ಶಾಸಕರು 2 ಬಾರಿ ಸದನದಲ್ಲಿ ಮಾತಾಡಿ ಈಗ ಸದನದಲ್ಲಿ ಮಾತಾಡಿ ಮೊನ್ನೆ ರೀಸೆಂಟ್ ಆಗು ಸದನದಲ್ಲಿ ನನ್ನ HC ಬಾಲಕೃಷ್ಣ ಅವರು ಸದನದಲ್ಲಿ ಮಾತಾಡಿ ನಮ್ಗೇನು ಕಾಡುಗೊಲ್ಲರ ಸಮಸ್ಯೆ ಆಯ್ತು ಅದನ್ನ ತಿಳಿಸವ್ರೆ. ಅದಾದ ಬೆಳಿಗ್ಗೆ ಅವರು ಮಿನಿಸ್ಟರ್ ತಹಸೀಲ್ದಾರ್ ಫೋನ್ ಮಾಡಿ ಅವರು ಎಲ್ಲಾ ಗೊಲ್ಲಟ್ಟಿಗಳಿಗೆ ಹೋಗಿ ಈಗ ಏನೇನು ರಿಪೋರ್ಟ್ ಅದೆಲ್ಲ ತಗೊಂಡು ಬಂದಿದ್ದಾರೆ. ಈಗ ಮತ್ತೆ ಆ ಎಲ್ಲಾ ಊರುಗಳಿಗೂ RIVನ ಕಳಿಸ್ತಿದ್ದಾರೆ. ಇವರು ನಮ್ಮ ಸಮುದಾಯದವರು ಅವ್ರನ್ನ ಕರ್ಕೊಂಡು ಹೋಗಿ ಮಾಜರ್ ಮಾಡಿಸಿ ಅಪ್ಲಿಕೇಶನ್ ಹಾಕಿ ಕಾಡುಗೊಲ್ಲ ಸಮುದಾಯದ ಎಲ್ಲಾ ಮುಖಂಡರುಗಳು ಒಗ್ಗಟ್ಟಾಗಿ ನಮ್ಗೆ ಸರ್ಟಿಫಿಕೇಟ್ ತಗೋಬೇಕು ಅಂತ ನಾನು ಈಗ ಸ್ಪಾಟ್ ವಿಸಿಟ್ ಮಾಡೋರಲ್ವಾ, ಸ್ಪಾಟ್ ವಿಸಿಟ್ ಮಾಡೋರೆ, ಈಗ ಅದಕ್ಕೆ ಏನಾದ್ರು ನ್ಯಾಯ ಸಿಗುವಂತ ಸಾಧ್ಯತೆ ಏನಾದ್ರು ಐತಾ? 190% ನ್ಯಾಯ ಸಿಗ್ತದೆ, ಸಿಗ್ಲೇಬೇಕು. ಯಾಕೆಂದ್ರೆ ಅವರು ಅನ್ಪೂರ್ಣಮ್ನ ವರದಿಯಲ್ಲಿ ಏನಾಯ್ತೋ ಅಷ್ಟು ಅಂಶನೂ ನಾವು ಕೊಟ್ಟಿದೀವಿ ಅವ್ರಿಗೆ, ಒಂದು ಅಂಶ ಅಲ್ಲ, ಸಾಕಷ್ಟು ಅವ್ರು ಏನ್ ಮಾಹಿತಿ ಎಲ್ಲ ಕೊಟ್ಟಿದ್ದೀವಿ. ಅವರು ನಾವೇನೇನು ಮಾಡ್ತೀವೋ ಅದನ್ನೆಲ್ಲ ಸ್ಪಾಟ್ ಅಲ್ಲಿ ನಾವು ಅವ್ರಿಗೆ ತೋರಿಸಿರೋದು, ಅದನ್ನ ನಾವು ಕೊಡ್ಲೇಬೇಕು ನಮ್ಗೆ. ಇದರಲ್ಲಿ ಕಾಣದ ಕೈಗಳು ಕೆಲಸ ಮಾಡ್ತಾವೆ. ಕಾಣದ ಕೈಗಳ ನಾವು ಇರೋದು ಕಾಡುಗೊಲ್ಲ ಜನಾಂಗನೇ, ಅವ್ರು ಬಂದು ಈಗಲೂ ನೋಡ್ಕೋಬಹುದು, ನಾವು ಮಾಜರ್ ಮಾಡ್ಬೋದು. ಆದ್ರೆ ಮಾಜರ್ ಮಾಡಕ್ಕೆ ಅವರು ಹಿಂದೆ ಮುಂದೆ ನೋಡ್ತಿದ್ರು. ಮೊನ್ನೆ ಶಾಸಕರು ಸದನ ಮಾತಾಡಿ ಯಾವಾಗ ನಮ್ಗೆ ಅನ್ಯಾಯ ಆಯ್ತದ ಮಾತಾಡಿದ್ಮೇಲೆ ಮಿನಿಸ್ಟರ್ ಅದಕ್ಕೆ ಅಧಿಕಾರಿಗಳಿಗೆಲ್ಲ ಫೋನ್ ಮಾಡಿ ಅವ್ರನ್ನ ನಮ್ಗೀಗ ಆಚಾರ ವಿಚಾರ ನೋಡಿ ಜಾತಿ ಪ್ರಮಾಣ ಪತ್ರ ಕೊಡಿ ಅಂತ ಹೇಳಿದ್ದಾರೆ. ದಯಮಾಡಿ ಈಗ ಅವರು ಅಧಿಕಾರಿಗಳು ಅದನ್ನ ಮನೆ ಮಾಡ್ಕೊಂತ ಇದೀವಿ ಅಧಿಕಾರಿಗಳ ಹತ್ರ. ಅವ್ರು ಫಸ್ಟ್ ನಮ್ಗೆ ಈಗ ಮಾಜರ್ ಮಾಡಿ ನಮ್ಗೆ ಸರ್ಟಿಫಿಕೇಟ್ ಕೊಡಬೇಕು. ನಾವು ಅಸಂಘಟಿತ ಸಮುದಾಯ ದನ, ಕುರಿ, ಮೇಕೆ, ಎಮ್ಮೆ, ಎತ್ತು, ಕತ್ತೆ ಇತ್ಯಾದಿಗಳನ್ನ ಸಾಕೋದಕ್ಕೆ ಊರಿಂದ ಊರಿಗೆ ಸಂಚರಿಸ್ತೀವಿ. ಅಧಿಕಾರಿಗಳಲ್ಲಿ ಕೆಲವರು ಪ್ರಭಾವ ಬೀರಿದ್ದಾರೆ. ನಾವು ಬೇರೆ ಏನು ಕೇಳ್ತಾ ಇಲ್ಲ. ಸರ್ಕಾರದ ಪಟ್ಟಿನಲ್ಲಿ ಕಾಡುಗೊಲ್ಲ ಅಂತಿದೆ. ಸರ್ಕಾರದ ಪಟ್ಟಿನಲ್ಲಿ ಕೆಲವು ನಿಯಮಾವಳಿಗಳನ್ನು ಮಾಡಿದೆ. ಈ ಸಮುದಾಯ ಇಂಥ ಜಾತಿ ಬರುತ್ತೆ ಅನ್ನೋದು ಮಾಡಿದೆ, ಎಲ್ಲ ಸಮುದಾಯಕ್ಕೂ ಮಾಡಿದೆ. ಸರ್ಕಾರದ ನಿಯಮಾವಳಿ ಪ್ರಕಾರ ನಾವು ಆಚಾರ ವಿಚಾರ ರೀತಿ ನೀತಿಗಳನ್ನ ನಾವು ಮಾಡ್ಕೊಂಡಿದ್ರೆ ಪರಿಶೀಲನೆ ಮಾಡಿ ನಮಗೆ ಕೊಡಿ. ನಮ್ಮ ಒಂದು ಹಸುವಿನ ಬಾಯಲ್ಲಿ ಹೇಳಿದಂಥದ್ದು ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆಯದರ ಮೆಚ್ಚನ ಪರಮಾತ್ಮ ಅಂತ ಅಂದರು. ಜನಪದ ಆದ್ರೂ ಕೂಡ ನಮ್ಗೆ ಬೇರೆ ಜಾತಿ ಕೊಡಿ ಅಂತ ಕೇಳೋದಿಲ್ಲ. ನಾವು ಕಾಡ್ಬೋದು ಸರ್ಟಿಫಿಕೇಟ್ ಕೊಡಿ. ಅಧಿಕಾರಿಗಳಿಗೆ ಕಾಣದ ಕೈಗಳ ಒತ್ತಡ ಇರೋದ್ರಿಂದ ಅವ್ರಿಗೂ ಮನವರಿಕೆ ಆಗಿದೆ. ಎರಡನೇದು ಒಂದು ತಪ್ಪು ಅಭಿಪ್ರಾಯ ಉಂಟು ಮಾಡ್ತಾರೆ, ಕಾಡ್ಗೊಲ್ಲರು ಎಷ್ಟಿಗೆ ಸೇರಿಬಿಟ್ಟಿದೆ ಅಂತಾರೆ. ಇನ್ನೂ ಸೇರಿಲ್ಲ. ಸರ್ಕಾರ ರೆಕಮೆಂಡ್ ಮಾಡಿತ್ತು, ಅದಕ್ಕೆ ಕೆಲವು ನಿಬಂಧನೆಗಳನ್ನು ಕೇಳಿದ್ದಾರೆ ವಿನಃ ಇನ್ನೂ ಎಷ್ಟೇ ಆಗಿಲ್ಲ. ಕ್ಯಾಟಗರಿ 1ರಲ್ಲೇ ಇದ್ದೀವಿ, ಇತರ 75 ಸಮುದಾಯಗಳಿದೆ ನಮ್ಮ ಜೊತೆ. ಸೊ ಹಾಗಾಗಿ ಅಧಿಕಾರಿಗಳು ಕಾಡುಗೊಲ್ಲರ ಹಟ್ಟಿಗಳಿಗೆ ಭೇಟಿ ನೀಡಿ ಜಾತಿ ಪ್ರಮಾಣ ಪತ್ರವನ್ನು ಕೊಟ್ಟರೆ 79 ವರ್ಷ ಆಗಿದೆ ಸರ್ಕಾರಕ್ಕೆ, ನಮಗೆ ಸ್ವಾತಂತ್ರ್ಯ, ಇನ್ನೂ ಮೂಲಭೂತ ಅಗತ್ಯಗಳಿಲ್ಲ. ಇದೇನು ಯಾವುದು ಸುಳ್ಳು ಹೇಳಲ್ಲ, ಅಥವಾ ಇನ್ನೊಬ್ಬರದನ್ನು ಕಿತ್ತಿನ ಇನ್ನೊಬ್ಬರಿಗೆ ಅವಮಾನ ಮಾಡಿ, ನಮಗೆ ಬರೋದನ್ನು ಕೊಡಿ, ಪರಿಶೀಲನೆ ಮಾಡಿ ಜಾತಿ ಪ್ರಮಾಣ ಪತ್ರ ಕೊಡ್ಬೇಕಂತೇಳಿ ಘನತೆವೆತ್ತ ಸರ್ಕಾರದ ಅಧಿಕಾರಿಗಳಲ್ಲಿ ಈ ನಿಟ್ಟಿನಲ್ಲಿ ಮಾನ್ಯ ಶಾಸಕರು ಬಾಲಕೃಷ್ಣ ಅವರು ಇತರ ಎಲ್ಲರೂ ಮಾಡಿದ್ದಾರೆ, ರೆಕಮೆಂಡ್ ಮಾಡಿದ್ದಾರೆ. ನೋಡಿ, ಒಂದು ದುರಂತ ಏನಂದ್ರೆ ಚಿತ್ರದುರ್ಗ, ತುಮಕೂರು, ದಾವಣಗೆರೆ, ಬಳ್ಳಾರಿ, ಶಿವಮೊಗ್ಗ, ಚಿಕ್ಕಮಗಳೂರು ಇಲ್ಲೆಲ್ಲವೂ ಕೂಡ 1 ವರ್ಷದ ಹಿಂದೆ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್. ಸರ್ಕಾರ ಒಂದೇ, ರಾಜ್ಯ ಒಂದೇ, ರಾಮನಗರದಲ್ಲಿ ಕೊಡ್ಲಿಲ್ಲ ಅಂದ್ರೆ ಏನ್ ಅರ್ಥ ಇದು? ಇದು ನಾಗರಿಕ ಪ್ರಶ್ನೆ. ನಾವು ಸಂಘಟಿತರಾಗಿ ಬೆಂಗಳೂರು ದಕ್ಷಿಣ ಆಗೈತೆ, ಬೆಂಗಳೂರು ದಕ್ಷಿಣದಲ್ಲಿ ಕೊಟ್ಟಿಲ್ಲ, ಸಂಘಟಿತರಾಗಿ ಹೋರಾಟ ಮಾಡಬೇಕು. ಸಮಯ ಕೊಟ್ಟಿದ್ದೀವಿ, ನೋಡೋಣ. MLA ಅಸೆಂಬ್ಲಿ ಮಾತಾಡಿದ್ದಾರೆ, ಕೊಡ್ತೀನಿ ಅಂತ ಹೇಳೋದು. ಓಕೆ, ಧನ್ಯವಾದ.